ಮಜಬೋ ಮಜ ಭಾರತ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹೋರಾಟ, ಎಲ್ಲರಿಗೂ ಹೋರಾಟ, 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 ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು. ಒಂದ್ ನಿಮಿಷ ಏನು ಮಜಾ ಮಾಡ್ಕೊಂಡು ಓಡಾಡ್ತಿದ್ದವ್ರಲ್ಲ ಏನು ಶೇಷಪ್ಪನ್ ಜೊತೆ ಸೇರ್ಕೊಂಡು ಹೋರಾಟ ಶುರು ಮಾಡ್ಕೊಂಡ್ಬಿಟ್ಟಿದೀರಾ? ಅಲ್ಲ ಮೇಡಮ್, ನಡೆಯೋ ಕಾಲಿಗೆ ಚಪ್ಪಲಿ ಬೇಕು ಅಂತ ಆಸೆ ಇರಲ್ವಾ? ಅಲ್ಲ ಮೇಡಮ್, ಇಂಥ ಚಳಿಗಾಲದಲ್ಲಿ ನಾಯಿಗೆ ಸ್ವೆಟರ್ ಹಾಕೋಬೇಕು ಅಂತ ಆಸೆ ಇರಲ್ವಾ? ಅಲ್ಲ ಮೇಡಮ್, ನಮಗೆ ಒಬ್ಬ ಪ್ರತಿನಿಧಿ ಬೇಕಂತ ಅನ್ಸಲ್ವಾ ನಮ್ಗೆ? ನಮ್ಮಂತ ಗಂಡಸನ್ಮುಖಕ್ಕೆ ನ್ಯಾಯ ಇಲ್ದಿರಂಗಾಗಿದೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು. ಧಿಕ್ಕಾರ, ಧಿಕ್ಕಾರ. ಹುಡುಗಿಯರಿಗೆ ಒಂದ್ ನಿಮಿಷ ಏನ್ ಇವಾಗ ಸಮಸ್ಯೆ ಏನು ಅಂತ ಕರೆಕ್ಟ್ ಆಗಿ ಹೇಳಿ. ನೋಡಿ ಮೇಡಮ್, ನೀವಂದ್ರೆ ನನಗಿಷ್ಟ, ಅಲ್ಲ ನಮ್ಗೆಲ್ಲರಿಗೂ ಇಷ್ಟ. ದೇಶಪ್ಪ ಅವರು ನಮ್ ಕಾರ್ಯಕ್ರಮಕ್ಕೆ ಬಂದವ್ರೆ, ನಮ್ಮನ್ನೆಲ್ಲ ವೆಲ್ಕಮ್ ಅವರೇ ಮಾಡ್ಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ, ಎಲ್ಲಿವರೆಗೂ ಹೋರಾಟ. ಇರುವ ನಿಮಿಷ, ಅತಿಥಿಗಳಿಗೆ ಅವಕಾಶ ಕೊಡೋದು ಈ ನೆಲದ ಸಂಸ್ಕೃತಿ ತಾನೆ. ಸಂಸ್ಕೃತಿ ಅಂದ್ರಲ್ಲ, ಅವರು ಸಂಸ್ಕೃತನ ಅಕ್ಕನ ಅಥವಾ ಪ್ರಕೃತಿ ತಂಗಿನ? ಬಸ್ಸು ಇದನ್ ಕೇಳೋದಕ್ಕಿಂತ ನಾನು ಶೇಷಪ್ಪ ಅವ್ರಿಗೆ ಸ್ಟೇಜ್ ಬಿಟ್ಕೊಡೋದೇ ವಾಸಿ. ನೀವೆಲ್ಲರೂ ಹೋಗಲ್ ಕೂತ್ಕೊಳ್ಳಿ. ಶೇಷಪ್ಪರ್ಗೆ, 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 ಶೇಷಪ್ಪರ್ಗೆ. ಸ್ವಾಗತ ಸ್ವಾಗತ ಸ್ವಾಗತ, ಎಲ್ರಿಗೂ ಸ್ವಾಗತ. ನಗ್ಸೋದು ಅಂದ್ರೆ ಸುಮ್ಮನೆ ಅಲ್ಲ, ಅದೊಂದ್ ರೀತಿ ಹೋರಾಟ ಇದ್ದಂಗೆ. ಆ ಲೆಕ್ಕದಲ್ಲಿ ನೋಡಿದ್ರೆ ನೀವೆಲ್ಲರೂ ಹೋರಾಟಗಾರರೇ. ಅಭಿಮಾನಿ ದೇವರುಗಳಿಗೆ ಮನರಂಜನೆ ಕೊಡ್ತಾ ಇದ್ದೀರಾ, ಕೊಡ್ತಾ ಇದ್ದೀರಾ, ಕೊಡ್ತಾ ಇದ್ದೀರಾ. ಎಂಥ ಪುಣ್ಯವಂತರು ನೀವೆಲ್ಲ. ಇಂಥ ಪುಣ್ಯದ ಕೆಲಸದಲ್ಲಿ ನಿಮ್ಮ ಕೈ ಜೋಡಿಸಿರುವಂತ ಪುಣ್ಯಾತಿಥಿ ರಚಿತಾ ಅವರೇ, ನಿಮಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹಂಗಲ್ಲ ಹಿಂಗೆ ಹಿಂಗಿಂಗೆ ಅಂತ ಬೆನ್ತಟ್ಟಿ ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇರುವಂತ ಗುರು ಸರ್, ನಿಮ್ಗೂ ಕೂಡ ಈ ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕನ್ನಡ ನಮ್ದು, ಕಲರ್ಸ್ ಕನ್ನಡ ನಮ್ದು, ಭಾರತ ನಮ್ದು, ಮಜಾ ಭಾರತ. ಶೇಷಪ್ಪನವ್ರೆ, ಭಾರತ ನಿಮ್ದೆ, ಮಜಾ ಭಾರತನೂ ನಿಮ್ದೆ. ಅದ್ಭುತ ಅದ್ಭುತ, ಜೋರಾದ ಚಪ್ಪಾಳೆ ಭೂಮಿ. ದಯವಿಟ್ಟು ನೀವಿವಾಗ ಸೀಟ್ ಅಲ್ಲಿ ಕೂತ್ಕೊಂಡು ಮಜಾ ಭಾರತನ ಎಂಜಾಯ್ ಮಾಡ್ಬೇಕು. ಹಂಗೆ ಹೋಗಿ ನಾವು ಒಂದ್ ಸ್ಕಿಟ್ ನ ನೋಡ್ಕೊಂಡ್ ಬರೋಣ ಅಲ್ವಾ? ಖಂಡಿತ. ಶೇಷಪ್ಪರ್ಗೆ, ಶೇಷಪ್ಪರ್ಗೆ, ಇಲ್ಲಿ ಬನ್ನಿ, ಗೋವಿಂದರಾಜ. ಹೆಣ್ಮಕ್ಳಿಗೆ ಮದುವೆ ವಯಸ್ಸು ಅಂದ್ರೆ ಕಣ್ ತುಂಬಾ ನೂರಾರು ಕನ್ಸಿರುತ್ತೆ, ಜಗತ್ತು ಸುಂದರವಾಗಿ ಕಾಣ್ತಾ ಇರುತ್ತೆ. ಆದ್ರೆ ಇಲ್ಲಿ ನಮ್ಮ ಹುಡುಗಿಗೆ ಯಾವುದೇ ಕಾರಣಕ್ಕೂ ಮದುವೆ ಬೇಡ ಅಂತ ಹಠ ಹಿಡ್ದು ಕೂತಿದ್ದಾಳೆ. ಯಾಕಮ್ಮ ಹಿಂಗೆ ಅಂತ ಕೇಳ್ಕೊಂಡ್ ಬರೋಣ ಬರ್ರಿ, ಜೋರದ ಚಪ್ಪಾಳೆ. ಈ ವಯಸ್ಸಾದ್ಮೇಲೆ ಮಂಚನೇ ಬೇಡ ಅನ್ಸುತ್ತೆ. ಯಾಕ್ರಿ? ಹತ್ತದ್ ಕಷ್ಟ. ಚಾಪೆ ಆದ್ರೆ ಆರಾಮ್ ಮಲಗ್ಬೋದು. ಮಲ್ಲಿ ಮುಟ್ಬೇಡಿ, ಏನಸಯ್ಯ. ಇಟ್ಟ ಗುಟ್ಟಿ ಇಡ್ಲಿ ಆಗಲ್ಲ ಅಂದ್ರೆ ಹೆಂಗೆ? ರಮ್ಮ ಗುಟ್ಟಿ ಸೋಡನೆ ಅಸಹ್ಯ ಅಂದ್ರೆ ಹೆಂಗೆ? ನೀವೊಂಥರ ಶೂಟಿಂಗ್ ಅಲ್ಲಿ ಇಟ್ಟಿರೋ ತಿಂಡಿ ಇದ್ದಂಗೆ, ಯಾವಾಗ್ಲೂ ಇಡ್ಲಿ ವಡ ಅಂತಿರ್ತೀರಾ. ನಮಗೂ ಬೇರೆ ಏನಾದ್ರೂ ಬೇಕು ಅನ್ಸಲ್ವಾ? ಏನೇ ಅಲ್ಲರಿ, ಪ್ರಾಯಕ್ ಬಂದಿರೋ ಮಗಳಿದ್ದಾಳೆ, ಆದ್ರೆ ನೀವು ಮಾತ್ರ ಈಗ ಪ್ರಾಯಕ್ ಬಂದೋರ್ ತರ ಆಡ್ತಿದ್ದೀರಲ್ಲ. ಲೇ ಮಲ್ಲಿ, ಹುಣ್ಸೆ ಮರಕ್ ಮುಪ್ಪಾಗ್ಬೋದು, ಉಳಿಗ್ ಮುಪ್ಪೇನೆ. ಮುಟ್ಬೇಡಿ, ಅಲ್ಲ ಮುಟ್ಬೇಡ್ರಿ. ನೀವ್ ಹೀಗ್ ಮಾಡ್ತೀರಾ, ಆದ್ರೆ ಹೊರಗಡೆ ಜನ ನಮ್ ಬಗ್ಗೆ ಏನ್ ಮಾತಾಡ್ತಾರೆ ಗೊತ್ತೇನ್ರಿ? ರೀ ರಾಗಿಣಿ, ಮಲ್ಲಿಕಾ ಅವ್ರ ಮಗಳಿಗೆ ಮದ್ವೆನೇ ಆಗ್ತಿಲ್ವಂತೆ ಕಣ್ರಿ. ಅಯ್ಯೋ, ಅಷ್ಟು ಹುಡುಗಿಗೆ ಯಾರು ಮದುವೆ ಆಗ್ತಾರೆ ಬಿಡ್ರಿ. ಅವಳ ಜಾತಕದಲ್ಲಿ ದೋಷ ಇದೆಯಂತೆ. ಬಂದ್ ಹುಡುಗರೆಲ್ಲ ಅವ್ರ ಪುಟ್ಟಿ ಕಸ್ಬರಿ ತಿನ್ಕೊಂಡು ಹಂಗೇ ಹೋಗ್ತಾರಂತೆ. ಅಯ್ಯೋ, ಕಂಡವ್ರ ಮನೆ ವಿಚಾರ ನಮ್ಗೆ ಕಂಟಾಕೋ. ಹಿಂಗೆಲ್ಲ ಮಾತಾಡ್ತಾರೆ, ಅವ್ರ ಮುಂದೆ ನಾನು ಹೆಂಗ್ ಮುಖ ತೋರಿಸ್ಲಿ? ಅಲ್ಲ, ನಂಗೂ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ. ಹೋಗ್ಲಿ ಬಿಡೆ, ಬೆಳಿಗ್ಗೆ ಎದ್ದು ಮದುವೆ ಬಗ್ಗೆ ಕಠಿಣ ನಿರ್ಧಾರ ತಗತ್ತೇನೆ. ಇದು ಗಂಡ್ಸು ಅಂದ್ರೆ. ಬೆಳಿಗ್ಗೆ ಅವ್ರಿಗೆ ಏನ್ ಮಾಡೋಣಪ್ಪ? ಮುಟ್ಬೇಡಿ. ಅಲ್ಲ ಕಣಪ್ಪ, ಮದ್ವೆ ಬಗ್ಗೆ ಮಾತಾಡಿ ಹೋಗಿ. ಏನ್ ಹೆಂಗ್ ಚೆಲ್ಲಿದೆ? ಏನ್ರಿ ಹೋಗ್ಲಿ ನನ್ ಗಂಡ. ಏ ಬೋನಾ ಬೋನಾ ಬೋನಾ. ಶತಾಯು ಗತಾಯ. ಶತಾಯು ಅಂದ್ರೆ 100 ವರ್ಷ ಬದುಕೋದು, ಗತಾಯ ಅಂದ್ರೆ ಪ್ರಾಣನೇ ಹೋಗೋದು. ಶತಾಯು ಗತಾಯ ಅಂದ್ರೆ 100 ವರ್ಷ ಬದುಕಲಿ, ಪ್ರಾಣನಾದ್ರೂ ಹೋಗ್ಲಿ, ಹಿಡಿದ ಕೆಲಸ ಸಾಧಿಸ್ಬೇಕು ಅಂತ. ಅದಕ್ಕೆ ನಾನು ಹೇಳೋದು ಸರಿಗನ್ನಡಂ ಗೆಲ್ಗೆ.
ಊಟ ಆಯ್ತೇನವ? ಆಯ್ತಪ್ಪ. ಆಯ್ತಂತ ಬಾರಿ. ಅಲ್ಲ ಕಣ, ಮದುವೆಗಿದೆ ಆಗ್ತೇ ಹೆಂಗೆ? ಅಪ್ಪ, ಎಷ್ಟ್ ಸಲ ಹೇಳ್ಬೇಕು ನಿಮ್ಗೆ? ನಾನ್ ಓದ್ಬೇಕು, ಉನ್ನತ ಶಿಕ್ಷಣ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಉನ್ನತ ಶಿಕ್ಷಣ ಮಾಡ್ತಾ ಇದ್ರೆ ಸಂಸಾರ ಯಾವಾಗಮ್ಮ ಮಾಡ್ತೀಯಾ? ಓ ಅಮ್ಮ, ಹೆಣ್ಣಾಗುಟ್ಟದ್ಮೇಲೆ ಮದ್ವೆ ಆಗ್ಲೇಬೇಕು ಅಂತ ನಿಯಮ ಏನೂ ಇಲ್ವಲ್ಲ? ನಾನು ಹಂಗೆ ಅನ್ಕೊಂಡಿದ್ರೆ ನೀನ್ ಹೊಡ್ತಾನೆ ಇರ್ಲಿಲ್ವಲ್ಲ? ಅಯ್ಯೋ, ನೀವ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಹೆಣ್ಣಿಗೆ ಮದ್ವೆ ಅನ್ನೋದು ಅನಿವಾರ್ಯ ಆಗಿರ್ಬಾರ್ದು, ಆಯ್ಕೆ ಆಗಿರ್ಬೇಕು. ಮೈ ಡಿಯರ್ ಡಾಟರ್ ಬೋನಾ, ಹಾ. ನಿನಗೆ 35 ವರ್ಷ ಆಗಿದೆ. ನೀನ್ ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಯಾವನ್ ಬಂದ್ರು ಕಟ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಅಮ್ಮ, ಮದ್ವೆ ಅಂದ್ರೆ ಭಾರ, ಹೊರೆ. ಏನಮ್ಮ, ಮಣ್ಣಿಗೆ ಮರ ಬಾರನ, ಮರಕ್ಕೆ ಕೊಂಬೆ ಬಾರನ, ಕೊಂಬೆಗೆ ಎಲೆ ಬಾರನ, ಹಂಗೆ ಹೆಣ್ಣಿಗೆ ಗಂಡು ಬಾರನ? ಅಪ್ಪ, ಹುಡುಗರ್ನ ನೋಡಿದ್ರೆ ನನಗೇನು ಅನ್ಸದೇ ಇಲ್ಲ. ಅನ್ನಿಸ್ಬಾರ್ದು ಕಣವ. ಮದ್ವೆ ಆದ್ಮೇಲೆ ಎಲ್ಲೋ ಅನ್ನಿಸ್ಬೇಕು. ಅಪ್ಪಾಗಿ ಮಗಳಿಗೆ ಮಾತು ಹೇಳ್ಬಾರ್ದು ನಿನ್ಗೆ. ಅಯ್ಯೋ, ನೀವ್ ಏನ್ ಹೇಳಿದ್ರು ಅಷ್ಟೇ, ನಾನ್ ಮದ್ವೆ ಆಗಲ್ಲ. ಅಯ್ಯೋ, ಕೇಳಲ್ಲ ಹೆಣ್ಮಕ್ಳು ತಂದೆ ತಾಯಿ ಮಾತನ್ನ ಕೇಳಲ್ಲ. ಅವಳು ನಿಮ್ಮ ಹೊಟ್ಟೆಲ್ ಹುಟ್ಟಿಲ್ಲ, ನೀವೇ ಅವಳ ಹೊಟ್ಟೆಲ್ ಹುಟ್ಬಿಟ್ಟಿದ್ದೀರಾ. ಬಾರವ ಇಲ್ಲಿ. ಅಜ್ಜೇನು ನಿನ್ನ ವಯಸ್ಸಲ್ಲಿ ನಾನಿದ್ದಾಗ 4 ಹೊರಗಿತ್ತು, 1 ಒಳಗಿತ್ತು. ಕೂಸು 7 ಕತ್ತೆ ವಯಸ್ಸಾಗಿದೆ, ಮದ್ವೆ ಆಗವ ತಾಯಿ. ಅಯ್ಯೋ, ನೀವ್ ಏನ್ ಹೇಳಿದ್ರು ಅಷ್ಟೇ, ನಾನ್ ಮದ್ವೆ ಆಗಲ್ಲ ಆಗಲ್ಲ ಆಗಲ್ಲ. ಆಗಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ನಾನು ಸಾಯ್ತೀನಿ. ನಮ್ಮ ಅಮ್ಮನೂ ಸತ್ತೋಗ್ತಾಳೆ. ಏಯ್, ನಿನ್ನ ಮಗಳು ಮದ್ವೆ ಆಗಿಲ್ಲ ಅಂದ್ರೆ ನೀವ್ ಸಾಯ್ರೋ. 99 ನಾಟ್ ಔಟ್, ಸೆಂಚುರಿ ಹೊಡೆದೇ ಸಾಯ್ತೀನಿ. ಅಯ್ಯೋ ಅಪ್ಪ, ನಿಮ್ ಮಾತಿಗೆ ನಾನು ಒಪ್ಪಿಗೆ ಇದೆ. ಮದ್ವೆ ಆಗಕ್ಕೆ ಅಲ್ಲ, ಎಲ್ರು ಸಾಯ್ರಿ. ಬಡ್ಕೊಂಡೆ, ಒಂದು ಹಡ್ಕೊಂಡಾಗ್ಲೇ ಇನ್ನೊಂದು ಹಡ್ಕೊಳ್ಳವ. ಅದೇನೋ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಸೀಮೆ ಆಗಿಳ್ದಿತ್ತು. ಒಂದು ನೋಡಕ್ ಬಿಡ್ತಾರೆ, ಅವೇ ಉರ್ದು ಆಗ್ತವೆ. ನೀನೆಲ್ಲಿ ಹೋಗ್ತಿದ್ಯೋ ನಾಯಿ ನನ್ನ ಮಗನೇ? ಒಂಚು ಕೆಲ್ಸ ಆಯ್ತು ಕಣ. ನಿಮ್ಮ ಅಪ್ಪನಿಗಿರೋ ಗತ್ತು ನಿನಗಿಲ್ವಲ್ಲ? ಇಷ್ಟು ವರ್ಷ ಆದ್ರೂ ಮಗಳಿಗೆ ಮದ್ವೆ ಮಾಡಿಲ್ಲ ಅಂತ ಜನ ಆಡ್ಕೊಳ್ತಾರೆ. ವಯಸ್ಸಿಗೆ ಬಂದಿರೋ ಹೆಣ್ಣು ಮನೆಯಲ್ಲಿರೋದು ಸೆರಗನ ಕೆಂಡ ಕಡ್ಕೊಂಡಂಗೆ. ಹೇಳೆ ಬಿತ್ರಿ, ಎಲ್ರು ಮಾತಾಡಂಗಾಯ್ತಲ್ರಿ. ಏನೇ ರೀ, ನಂಗೊಬ್ರು ಮಂತ್ರವಾದಿ ಗೊತ್ತಿದ್ದಾರೆ. ಅವು ನಿನ್ಗೆ ಹೆಂಗ್ ಗೊತ್ತು? ಟಿವಿ ನೋಡಿದ್ದೆ ರೀ. ನಮ್ಮ ಮಗಳಿಗೆ ಮಾಟ ಮಾಡಿಸ್ಬಿಡೋಣವಾ? ಯಾವನಾದ್ರೂ ಹುಟ್ಟಿದ ಮಗಳಿಗೆ ಮಾಟ ಮಾಡಿಸ್ತಾನೇನೆ? ನಾನು ಕೆಟ್ಟದಾಗ ಅಯ್ಯೋ, ಬಾರೆ ನನಗೆ ಜಗತ್ತು ಸುಂದರಿ, ಬಾರೆ 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 ಬಾರೆ. ಅಲ್ಲ ಕಣೆ, ತಗೊಳ್ಳಿ, ಫೋನ್ ಮಾಡಿ. ಅಲ್ಲ, ಫೋನ್ ಮಾಡಿದ್ರೆ ನಾನೇನ್ ಮಾತಾಡಕ್ಕಾಗುತ್ತೆ? ಅಯ್ಯೋ, ನಾನೆಲ್ಲ ಮಾತಾಡಿದೀನಿ, ನೀವು ಜಸ್ಟ್ ಹೇಳಿದ್ರೆ ಸಾಕು. ಮಾತಾಡು. ಹಲೋ ಬುಂಡಾಚಾರಿಗಳೇ, ಹೌದಾ? ಈಗ್ಲೇನಾ? ಸರಿ ಬಂದ್ಬಿಟ್ಟೆ. ಹೋಗಿ ನಮ್ಮ ಮಗಳದು ಕೂದ್ಲು ಒಂದಿಷ್ಟು ಬಟ್ಟೆ ತಗಬಾ, ಬೇಗ ಹೋಗ್ಬೇಕಂತೆ. ಮದುವೆ ಒಂದಾಗ್ಲಿ, ಆಮೇಲೆ ಫುಲ್ ಫ್ರೀ ನಾನು. ತಗೊಳ್ರಿ ಹೋಗಿ. ಅಲ್ಲ, ಹೋಗಿನ ಮುಂಚೆ ಬಾ ಇಲ್ಲಿ. ಹೋಗಿ. ಅಲ್ಲ ಕಣೆ, ಹೋಗಿ. ಹಲೋ, ಮದ್ವೆ ಗಂಡ ಒಬ್ನ ಬತ್ತಾವ್ರ? ಬರ್ಲಿ ಬೇಗ ಬರ್ಲಿ. ಅಯ್ಯೋ ರೀ, ಹೋಗಿದ್ ವಿಷಯ ಏನಾಯ್ತು? ಸಕ್ಸಸ್ ಕಣೆ. 2 ನಿಂಬೆಹಣ್ಣು ಮಂತ್ರಿಸ್ ಕೊಟ್ಟವ್ರೆ. ಈ ನಿಂಬೆಹಣ್ಣು ತುಳಿದ ತಕ್ಷಣ ನನ್ನ ಮಗಳ ಯಾವುದೇ ಹುಡುಗ ಬರ್ಲಿ ಒಪ್ಕೊಳ್ತಂತೆ. ಮನ್ಸಲ್ಲಿ ಆಸೆ ಚಿಗುರುತ್ತಂತೆ ಕಣೆ. ಮದುವೆ ಫಿಕ್ಸ್. ಬೋನಾ ಏನಪ್ಪ? ಅಲ್ಲ ಕಣವ, ಅದು ಗಂಡಿನ ಕಡೆ ಬರ್ತಾ ಇದ್ರು. ಅಲ್ಲವಾ, ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತು. ಮಾಕ್ ಕೊಡ್ದಂಗೆ ಹೇಳು ಅವನಿಗೆ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳು. ನೀನು ಹೈಯರ್ ಎಜುಕೇಶನ್ ಮಾಡ್ಬೇಕು. ಉನ್ನತ ಶಿಕ್ಷಣ. ಹ್ಞೂ ಕಣವ, ಅದೇ ಮಾಡು. ಏನಾದ್ರು ಮರ್ಯಾದೆ ಕರೆದು ಬಿಟ್ಟಿದ್ದೀನಲ್ಲ, ಓಕೆ ಅಂದ್ಬಿಡ. ಹೋಗು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಈ ಮದುವೆ ಗಂಡು. ಸರ್, ನೀವು ಮದುವೆ ಗಂಡು? ಅಯ್ಯೋ, ಬನ್ನಿ. ಓ, ಗಂಡ ಇಲ್ಲ, ನಮ್ ದೊಡ್ಡಮ್ಮ. ಬಂಗಾರದಂಗದಿಯ ಕಣಪ್ಪ. ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಬಾರೆ ಮಗಳನ್ನ. ಹುಡುಗ ಗೊಪ್ಪೆ ಅಂತ ಕಡೆ. ಬೋನಾ ಇಷ್ಟ ಆಗಿಲ್ಲ.
ನಿಂಬೆಹಣ್ಣು ಇಷ್ಟ ಆಗಿಲ್ಲ ಅಂತ ಅವಳಲ್ಲ. ನಿಂಬೆಹಣ್ಣು ಆಹಾ ನಿಂಬೆಹಣ್ಣು. ಏನು ಆಗ್ತಾನೆ ಇಲ್ವಲ್ಲ. ಹಾಲು ಕುಡೀರಿ, ನಿಮ್ಮ ಮೊಮ್ಮಗಳು ಕೊಟ್ರು ಅಜ್ಜಿ. ಕುಡೀರಿ ಡಾರ್ಲಿಂಗ್, ಕುಡೀರಿ. ನನ್ನ ಅಂದ ನಿಮ್ಮ ಕಣ್ಣನ್ನ ಕುಕ್ಕುತ್ತಿಲ್ವಾ? ಹೋಗ್ತಿಲ್ಲ. ನನ್ನ ಪ್ರೀತಿ ನಿಮ್ಮ ಮನಸ್ಸನ್ನ ಹೊಕ್ಕುತ್ತಿಲ್ವಾ? ಹೋಗ್ತಿಲ್ಲ. ಮದುವೆ ಆಗಿ ಬನ್ನಿ, ಬನ್ನಿ. ದ್ರಾಕ್ಷಿನ್ ತೋರಿಸಿ ಈ ಒಣ ದ್ರಾಕ್ಷಿಂದ ನೀ ಕಟ್ಟಕ್ ನೋಡ್ತಿದ್ಯಾ? ನಿನ್ ಮನೆ ಗಿನೆ ಎಲ್ಲ ಹಾಳಾಗ್ ಹೋಗ. ಸವಾಸನೆ ಬೇಡ, ಹೋಗಮ್ಮ. ಅಪ್ಪ, ನಂಗೆ ಅವಳನ್ನ ಮದ್ವೆ ಆಗೋಣ ಅಂತ ಅನಿಸ್ತಾ ಇದೆ. ನೋಡಿ, ಅವನು ಯಾಕೆ ಓಡೋದ ಅಂತ ನಂಗೆ ಗೊತ್ತಾಯ್ತು. ಯಾಕೆ? ಕಾಜಲ್ ಕಮ್ಮಿ ಆಗಿರ್ಬೇಕು, ಲಿಪ್ಸ್ಟಿಕ್ ಕಮ್ಮಿ ಆಗಿರ್ಬೇಕು. ಏ ತಗಿ ತಗಿ ಕಸವನ್ನು ತಂಗ್ಯವ್ವ, ಮನೆಯನ್ನು ಸ್ವಚ್ಛ ಮಾಡು ತಂಗ್ಯವ್ವ. ತಂದೆ ತಂದೆ ಕಸವನ್ನು ರಾಮಣ್ಣ, ಇಬ್ರು ಸೇರಿ ಎಲ್ಲಾದ್ರೂ ಹೋಗೋಣ. ಏನಜ್ಜಿ ಬೆಳಬೆಳಗ್ಗೆ ಫುಲ್ ಜೋಶಲ್ಲಿದ್ಯಾ? ನೀನೇ ನನ್ನ ಪಾಲಿನ ಕಾರ್ಪೊರೇಷನ್ ಗಾಡಿ, ನಾನೇ ನಿನ್ನ ಪಾಲಿನ ಕಸ. ಈ ಕಸನ ತುಂಬ್ಕೊಂಡು ಹೋಗು. ನೀವು ಒಣ ಕಸನ ಹಸಿ ಕಸನ? ಎಷ್ಟು ದಿನ ಒಣ ಕಸ ಆಗಿದ್ದೆ, ನೀನೇ ಹಸಿ ಕಸ ಮಾಡು. ಏನಾಗಿದೆ ಅಪ್ಪ ಈ ಮುದ್ದಿಗೆ? ಏನಾಗಿದೆ? ಚಟ್ಟ ಹತ್ತ ವಯಸ್ಸಲ್ಲಿ ಮಂಚ ಹತ್ತ ಆಸೆ ಇದಕ್ಕೆ. ನನಗೆ ಚಟ್ಟ 10 ವಯಸ್ಸಾಗಿಲ್ಲ, ಮದ್ವೆಗೂ ಹಟ್ಟ ಬಂದಿದೆ. ಅವನು ಯಾಕೆ ಓಡೋದ ಅಂತ ಗೊತ್ತಾಯ್ತು. ಯಾಕೆ? ಕಾಜಲ್ಲು ಕಮ್ಮಿ ಆಗಿಲ್ಲ, ಲಿಪ್ಸ್ಟಿಕ್ ಕಮ್ಮಿ ಆಗಿಲ್ಲ, ಹೂ ಮಾತ್ರ ಕಮ್ಮಿ ಆಗದೆ. ಎಣ್ಣೆ ಖಾಲಿ ಆಗೋಯ್ತು. ಹಲೋ, ಒಂದ್ ಕೊಡ್ರಿ, ಎಣ್ಣೆ ಕೊಡ್ರಿ. ಏ ಇದು ಬಾರಲ್ಲ ಹೋಗೋ. ದುಡ್ಡು ಕೊಡ್ರಿ, ಎಣ್ಣೆ ಕೊಡ್ರಿ. ಬಾರಲ್ಲ ಹೋಗೋ. ಕೊಡ್ರಿ. ಲೇ ನೀನ್ ನೋಡಿದ್ರೆ ಎಣ್ಣೆ ಅಂತ್ಯ, ನಮ್ಮ ಅವ್ವ ನೋಡಿದ್ರೆ ಪ್ರಿಯಕರ, ನನ್ನ ಹಿಡ್ಕೊ ಬಾ ನನ್ ಗಲ್ಲ. ಹುತ್ತದಲ್ಲಿ ಯಾವ ಹಾವಿದೆ, ಯಾವ ಚಿತ್ತದಲ್ಲಿ ಸುಡುವ ಕಾವಿದೆ, ನಿನ್ನ ನೋಟ ಬಾಣದಷ್ಟು ಜೋರಿದೆ, ಕಣ್ಣ ಪಾಪಿಯಲ್ಲೇ ತಿನ್ನು ಹಾಗಿದೆ. ಇಲ್ಲೋಡು, ನಾನೇ ಜಯಂತಿ, ನೀನೇ ಚಂದ್ರಶೇಖರ್, ಇಬ್ರು ಸೇರಿ ಎಡಕಲು ಗುಡ್ಡಕ್ಕೆ ಹೋಗೋಣ ಬಾ. ಅಯ್ಯೋ ಕುಡುಕನ ಮಗನ ಮುತ್ತಿನ ಬಿಡ್ತಾರಲ್ಲ. ಅಯ್ಯೋ, ಅಮ್ಮ ನಿನಗೇನಾಗಿದೆ? ನಿನಗೆ ಹೆಡ ಎತ್ತಣ ಅನ್ನಿಸ್ತಿದೆ, ಗುಣನ ಅನ್ನಿಸ್ತಿದೆ. ಅಯ್ಯೋ, ಆಸೆ ಚಿಮ್ಮುತ್ತಾ ಇದೆ. ಅಯ್ಯೋ ಅಜ್ಜಿ, ಆಸೆ ಚಿಂತೆ ಅಂತ ಹೇಳ್ತಾ ಅಂದ್ರೆ ಆ ನನ್ನ ಮಗ ಫೋನ್ ಮಾಡಿ ಲೇ ಪುಂಡಚಾರಿಗಳೇ, ಇಲ್ಲೊಂದು ಸಮಸ್ಯೆ ಇದೆ, ಏನು ಹೇಳು? ಅಯ್ಯೋ ನಮ್ಮಮ್ಮ ಹೆಂಗೆಂಗೋ ಆಡ್ತಾವಳೆ, ಮದುವೆ ಆಗ್ಬೇಕು ಅನ್ನಿಸ್ತದೆ, ಮನ್ಸಲ್ಲಿ ಆಸೆ ಚಿಗುರುತ್ತೆ ಅಂತ ಹೇಳ್ತಾ ಇದ್ದಾಳೆ. ಓಹೋ, ನಿಮ್ಮಮ್ಮ ಯಾರ ಜೊತೆ ಮಲಗ್ತಾಳೆ? ನಮ್ಮ ಮಗಳ ಪಕ್ಕದಲ್ಲಿ. ಲೇ ನಾಯಿ, ನಿನ್ ಮಗಳು ಕೂದ್ಲು ತಂದು ಕೊಡು ಅಂದ್ರೆ ಹೋಗಿ ಹೋಗಿ ನಿಮ್ಮಮ್ಮ ಕೂದ್ಲು ತಂದು ಕೊಟ್ಟಿದ್ಯಲ್ಲ. ತಲೆ ಕೆಡಿಸ್ಕೋಬೇಡ, ನನ್ನ ಹತ್ರ ಇನ್ನೊಂದು ಕೂದ್ಲದೆ, ನಾನು ಪೂಜೆ ಮಾಡ್ತೀನಿ. ನಾನು ಹೇಳ್ದಾಗ ನಿಂಬೆಹಣ್ಣು ತುಳಿದು ಬಿಡು. ಓಕೆ. ಓಂ ತುಳಿ ನಿಂಬೆಹಣ್ಣು. ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ, ಮಜಬಾ ಮಜ. ಹೆಣ್ಣು ಮಕ್ಕಳು ಮದುವೆ ಆಗ್ಲೇಬೇಕು.
ಅನ್ನೋ ಮನಸ್ಥಿತಿಯನ್ನ ನಾನು ಖಂಡಿಸ್ತೀನಿ. ಮದ್ವೆ ಅನ್ನೋದು ಆ ಹುಡುಗಿಯ ಇಚ್ಛೆ ಆಗ್ಬೇಕು. ರಚಿತಾ ಅವ್ರೆ, ಮದ್ವೆ ಬೇಕಾ ಬೇಡ್ವಾ? ಈ 4 ಅಂಕದ ಪ್ರಶ್ನೆಗೆ ಉತ್ತರ ಕೊಡಿ. ಯು ಗೈಸ್ ನೇಲ್ಡ್. ಅಷ್ಟು ಮಜಾ ಮಾಡಿದ್ವಿ. ನಾನೇನ್ ಅನ್ಕೊಂಡೆ ಗೊತ್ತಾ, ಲಾಸ್ಟ್ ನಿಂಬೆಹಣ್ಣು ನೀನು ತುಳ್ದಿದ ತಕ್ಷಣ ಮೋಸ್ಟ್ಲಿ ಮಲ್ಲಿಕಾಗ್ ಹೋಗತ್ತೆ ಅಂತ ಅನ್ಕೊಂಡೆ. ಗುರು ಸರ್ ನನಗೆ ಇದೊಂದು ನೆಕ್ಸ್ಟ್ ಲೆವೆಲ್ ಶಾಕ್ ನನಗೆ. ಸಡನ್ ಆಗಿ ಎದ್ದ ತಕ್ಷಣ ನನಗೆ ಭಯ ಆಗೋದು. 1 ಸೆಕೆಂಡ್ ಜರಗ್ತಾ ಹೋಗ್ಬಿಟ್ಟೆ ನಾನು. ಸ್ಕಿಟ್ಟಲ್ಲಿ ರಾಘು ಸಾಧ್ಯನೇ ಇಲ್ಲ. ರಾಘು ಸೂಪರ್. ಈ ಸೂಪರು, ಎಕ್ಸ್ಟ್ರಾರ್ಡಿನರಿ, ಅಮೇಝಿಂಗು, ಫ್ಯಾಂಟ್ಯಾಬ್ಯುಲಸ್, ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗು, ಇವೆಲ್ಲ ಈ ತರ ಒಂದು ಅಷ್ಟು ವರ್ಡ್ಸ್ ಇದೆ ಅಲ್ವಾ, ಅದಷ್ಟು ನೀನೆ. ಥ್ಯಾಂಕ್ ಯು. ಸೊ ರಾಘು, ನಿಜವಾಗ್ಲೂ ಹೇಳ್ತೀನಿ, ನನಗೆ ತುಂಬಾ ಆಸೆ ರಾಘು ಈ ತರ ಒಂದು ಗೆಟಪ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ನನ್ನ ಲೈಫಲ್ಲಿ. ಹಂಗೇನಾದ್ರು ಮಾಡಿದಾಗ ದಯವಿಟ್ಟು ನೀನ್ ಕರಿತೀನಿ. ಪ್ಲೀಸ್ ಟೀಚ್ ಮೀ ಹೆಂಗೆ ಮಾಡೋದು ಅಂತ. ಸೀರಿಯಸ್ಲಿ ಎಷ್ಟು ಡೀಟೇಲ್ ಆಗಿ ಕೆಲಸ ಮಾಡ್ತೀಯ ನೋಡು. ಇಲ್ಲಿ ಒಂದು ಹಚ್ಚೆ ಹಾಕ್ಸ್ಕೊಳ್ಳೋದು ನಾನು ತುಂಬಾ ಅಬ್ಸರ್ವ್ ಮಾಡಿದೆ. ಕಾಲ್ಗೆ ಕಡ, ಅದಾದ್ಮೇಲೆ ನಿನ್ನ ಒಂದು ಸಾರಿ, ಬ್ಲೌಸ್, ಹೇರ್ ಸ್ಟೈಲ್, ಮೇಕಪ್, ಆಮೇಲೆ ಇಲ್ಲಿ 2 ಮೂಗ ನತ್ತು ಕೂಡ ಇದೆ. ಇನ್ನೊಂದೇನಂದ್ರೆ ಮೇಡಮ್, ಕಾನ್ಸೆಪ್ಟ್ ಬಂದ್ಬಿಟ್ಟು ರಾಘುದ ಇದು ಕಾನ್ಸೆಪ್ಟ್. ಓಕೆ, ಅವನ ಹೇಳಿದ್ದು. ರೈಟರ್ ಬಂದು ವೆಂಕಟ್ ಸರ್ ಮಾಡಿದ್ದು. ಥ್ಯಾಂಕ್ ಯು. ಯಾರು ಒಪ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಣೋ, ನೀನು ಒಂಥರ ಗುರು ಇದ್ದಂಗೆ ಕಣೋ. ಥ್ಯಾಂಕ್ ಯು ಮ್ಯಾಮ್. ಯು ಆರ್ ಲೈಕ್ ನೆಕ್ಸ್ಟ್ ಲೆವೆಲ್. ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್ ಮ್ಯಾಮ್. ಟೆಲಿಂಗ್ ಯು ಗೈಸ್, ದಿಸ್ ಸೀಸನ್ ಎವ್ರಿ ಸ್ಕೇಟ್ ಪ್ರತಿಯೊಬ್ರು ಕೂಡ ಯು ಗೈಸ್ ಆರ್ ರಾಕಿಂಗ್ ಅಂಡ್ ಎವ್ರಿ ಟೈಮ್. ಮಲ್ಲಿಕಾ ಮತ್ತೆ ಲ್ಯಾಗು ಮಗ, ನಿನ್ ಕೆಮಿಸ್ಟ್ರಿ ಅಂತೂ ಸಾಕಾಗಿತ್ತು. ಕೆಮಿಸ್ಟ್ರಿ ಸೂಪರ್ ಕೆಮಿಸ್ಟ್ರಿ. ಅಂಡ್ ಮಲ್ಲಿಕಾ, ವಾವ್, ಥ್ಯಾಂಕ್ ಯು. ಅಯ್ಯೋ ಹೆಂಗ ನಿಂಗೆ ಕಲ್ಸ್ಬಿಡ್ತೀನಿ ಮೇಡಮ್ ಜೊತೆ. Overall, it was like, wow, you guys nailed it and you guys killed it. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರೂಜಿ, ಯಾ ಹೇಗಿದೆ ನಿಂಬೆಹಣ್ಣು ಎಫೆಕ್ಟ್? ಸಖತ್ ಎಫೆಕ್ಟ್ ಅಪ್ಪ, ಗೊತ್ತೇ ಇಲ್ಲ ಅದು ಹೆಂಗ್ ಬಂತು. ಎಲ್ಲಿಂದ ತಂದಿಯೋ ನಿಂಬೆಗುಳಿ? ಯಾರದ ಮಂತ್ರ ಸಿಕ್ಕಾಬಡ ಪವರ್ಫುಲ್. ಸಡನ್ ಬಂದ್ಬಿಡ್ತು, ಗೊತ್ತೇ ಆಗಿಲ್ಲ. ಆಮೇಲೆ ಇದ್ರಲ್ಲಿ ಕೆಲವು ಹೊಸ ಪದಗಳು ಸಿಕ್ತು. ಶತಾಯು ಗತಾಯ. ಸ್ಪಷ್ಟವಾದ ಕನ್ನಡವನ್ನ ತಿಳಿಸುವಂತ ಪ್ರಯತ್ನದಲ್ಲಿದ್ದಾರೆ. ಒಂದು ಜೋರಾದ ಕನ್ನಡತಿ ಸೀರಿಯಲ್ ಅಲ್ಲಿ ಜೋರಾದ ಚಪ್ಪಾಳೆ, ಕನ್ನಡತಿ ಧಾರಾವಾಹಿ ಹಾಗೂ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ನಮ್ಮ ರಾಘವೇಂದ್ರ ಅವರದು ಅಭಿನಯ ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತುಗಳು, ಪದಗಳು ಸಾಲ್ತಾ ಇಲ್ಲ ಅದನ್ನು ಹೇಳಕ್ಕೆ. ಇಬ್ರು ಗಂಡ ಹೆಂಡತಿ ಎಲ್ಲ ಹೇಳಿದ್ರು. ಐ ಥಿಂಕ್ ಎಲ್ರದ್ದು ಹೇಳ್ಬಿಟ್ರು. ನಾಗೇನ್ ತುಂಬಾ ಚೆನ್ನಾಗಿತ್ತು. ನನ್ಗಂತೂ ಈ ಸ್ಕಿಟ್ ನೋಡಿ ಪ್ಯಾರ್ಗೆ ನೆರೆಹೊರೆ ಅಂದ್ರೆ ಕಷ್ಟ ಸುಖಕ್ಕೆ ಕೈ ಚಾಚಬೇಕು, ಹೌದು ತಾನೆ? ಇಲ್ಲೂ 3 ಜನ ಹುಡುಗರಿದ್ದಾರೆ. ಪಕ್ಕದ ಮನೆಯವರಿಗೆ ಬಲೆನೆ ಬೀಸ್ಬಿಟ್ಟಿದ್ದಾರೆ. ಏನ್ ವಿಷಯ ಅಂತ ನೀವೆಲ್ರೂ ಕೇಳ್ತಿದ್ದೀರ ತಾನೆ? ಪಕ್ಕದಲ್ಲಿ ಕುತ್ಕೊಂಡು ನಾವು ನೋಡ್ಕೊಂಡ್ ಬರೋಣ. ಚಪ್ಪಾಳೆ ತಟ್ಟಿ. ನಾಯಿ ನನ್ನ ಮಕ್ಳ, ನಿಮ್ಗೆ ಅಂತಿಂತ ಸಾವು ಬರಲ್ಲ ಕಣ್ರು. ಕೆಟ್ಟ ಸಾವು ಬಂದೇ ಸಾಯ್ತೀರಾ. ಏಸಿ ಗಾಳಿ ಸತ್ತೋಯ್ತೀರಾ ನಾಯಿ ನನ್ನ ಮಕ್ಳ. ನನ್ನ ಮಕ್ಳು ಎಲ್ರು ಹಿಂಗೆ ಸರ್, ಬಂದು ಸುಮ್ನೆ ಹೊಡಿತಾರೆ. ಹೌದು, ಹೋಗ್ಲಿ ಬಿಡು. ನಿಂಗ ಆ ಶಿವು ಹೇಳ್ತಾ ಇದ್ದ, ನಿನ್ನೆ ನೀನು ತಂಗಿ ಜೊತೆ ಸಿನಿಮಾಗೆ ಹೋಗಿದ್ದೆ ಅಂತ ಹೇಳಿದೆ ಅಂತೆ. ಓ ಮಚ್ಚ, ಹೋಗಿದ್ದೆ? ನಿನಗ್ ತಂಗಿನೇ ಇಲ್ವಲ್ಲೋ? ಇವನ್ ತಂಗಿ ಜೊತೆ ಹೋಗಿದ್ದೆ. ಆದ್ರೂ ಯಾಕೋ ಮುಖದಲ್ಲಿ ಕಳೆನೇ ಇಲ್ವಲ್ಲೋ ಮಚ್ಚ? ಸಿನಿಮಾ ನೋಡೋ ತನಕ ಸುಮ್ನಿದ್ಬಿಟ್ಟು ಸಿನಿಮಾ ಮುಗ್ದಾದ್ಮೇಲೆ ಅಣ್ಣ ಅನ್ಬಿಡದ.
ಯಾವ ಸಿನಿಮಾ ಕರ್ಕೊಂಡು ಹೋಗಿದ್ದು? ಅಣ್ಣ ತಂಗಿ. ಯಾವ ವಯಸ್ಸಲ್ಲಿ ಯಾವ ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ವಲ್ಲ ನಿಂಗೆ? ಆದ್ರೂ ಅಣ್ಣ ಅಂದ್ರೆ ಬೇಜಾರಾಗಬಾರ್ದು ಕಣ. ನೋಡು, ಭೂಮಿಯವರು, ರಚಿತಾ ಮೇಡಮ್, ನನ್ನ ಬಿಟ್ಟು ಇಲ್ಲಿರೋರು ಎಲ್ರಿಗೂ ಅಣ್ಣ ಅಂತಾರೆ. ಇವ್ರೇನಾದ್ರೂ ಬೇಜಾರಾಗಿದಾರ? ನಿಮ್ ಪರವಾಗಿ ನಾನು ಬೇಜಾರಾಗ್ಬಿಡು. ಬೀರಾಜ್, ನೀನ್ ಯಾಕೋ ಸಪ್ಪಗಿದ್ಯಾ? ಸೊಪ್ಪು ಸಾರ್ ತಿನ್ಕೊಂಬಂದೆ. ನಿನ್ನ ಮಾತಾಡ್ಸ್ತೀನಲ್ಲ, ನನ್ನ ಬೂಟಲ್ಲಿ ನಾನೇ ಹೊಡ್ಕೋಬೇಕು. ನಿನ್ಗೆ ಪೊಲೀಸವ್ರನ್ನೇನ ನಾಯಿ ಹೊಡೆದಂಗ್ ಹೊಡಿತಿದ್ರಲ್ಲ? ಅದು ಪೊಲೀಸ್ ಮನೆ ಮುಂದೆ ಹೋಗ್ತಾ ಇದ್ದೆ ಕಣೋ. ಅವ್ರ ಮನೆಯಲ್ಲಿ ಒಂದು ಹೆಣ್ಣ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ? ಹೊಸ ತಳಿ ಅನ್ಕೊಂಡು ಹಿಂಗೆ ನೋಡ್ತಾ ನಿಂತಿದ್ದೆ ಕಣೋ. ಅದು ನಮ್ಮ ಮನೆ ಮಗಳಿದ್ದಂಗೆ ಅದ್ರ ಮೇಲೆ ಕಣ್ಣು ಹಾಕ್ತೇನೋ ಅಂತ ಹೊಡೆದ್ಬಿಟ್ರು ಕಣೋ. ನೀನು ನಾಯಿ ನೋಡಿದ್ದು ಕೊಡಿಲಿಲ್ಲ, ಅಷ್ಟು ಬರ್ಗೆಟ್ಟಿದ್ಯಾ ಅಂತ ಹೊಡೆದವ್ರೆ. ಇಷ್ಟ್ರ ಮೇಲೆ ನನಗೆ ಬದುಕಕ್ಕೆ ಇಷ್ಟನೇ ಇಲ್ಲ ಮಗ. ಎಲ್ರು ಹೊಡಿತಾರೆ. ನನಗೂ ಅಷ್ಟೇ ಕಣ, ಬದುಕಕ್ಕೆ ಇಷ್ಟ ಇಲ್ಲ. ನನಗೂ ಹೊಡೆದು ಒಡವೇಲು ಮಾಡಿಬಿಡ್ತಾರೆ. ಸತ್ತು ಕಣ. 1 2 3. ಸುಷ್ಮಿತಾ, ನಾಳೆ ಸಿಗ್ತೀನಿ ಕಣೆ. ನೀವಿಬ್ರು ಸತೋಯ್ತೀನಿ ಅಂತಲ್ಲ, ಬೇಗ ಸತ್ತೋಗ್ಬಿಟ್ರ? ಚಾನ್ಸೇ ಇಲ್ಲಮ್ಮ. ಬಾಯಿ ಯಾರಿದಾಗ್ಲೇ ಮೋಡ್ದ ಹನಿ ಬಂದು ಸೀದಾ ಬಾಯಿಗೆ ಬಿದ್ದಿದೆ. ನೀವಿಬ್ರು ಸತ್ತೋಗ್ರು. ಅಲ್ಲ, ನಿಮ್ಮ ಅತ್ತಿಗೆ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವಳ ಯಾವಾಗಿಂದಾನು? ಇವತ್ತಿಂದ ಅವಳು ನಿಮಗೆ ಅತ್ತಿಗೆ. ಈ ನಾನ್ ಸಿಂಕ್ ಜೀವನಕ್ಕೆ ಸಿಂಕ್ ಆಗ್ಬಿಟ್ಲು. ಓಹೋ, ನನ್ನ ಮಗನೇ ಫಾರಿನರ್. ಎದೆಗ್ ಓದ್ದೆ ಅಂದ್ರೆ ಹೋಗಿ ಫಾರಿನಲ್ಲಿ ಬಿದ್ದಿರ್ಬೇಕು. ಅವಳನ್ನ ಫಸ್ಟ್ ನೋಡಿದ್ ನಾನು. ಅವಳ ನಮ್ಮ ಹುಡುಗಿ. ಅವ್ರ ಬಸ್ ನೋಡಿದ್ ನಾನು. ಏನ್ ಜಾಸ್ತಿ ನಿಗಾಡ್ತಿದೀಯ? ಏನ್ ಹೊಡಿತೀಯಾ? ನೀ ನನ್ನ ಫ್ರೆಂಡ್ ಆಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಬೇರೆಯವನಾಗಿದ್ರೆ ಹೊಡೆದು ಬಿಡ್ತಿದ್ದೆ. ನಿನ್ ಫ್ರೆಂಡೇ ಅಲ್ಲ ಕಣೋ, ಬೇರೆಯವನ ಅನ್ಕೊಳ್ಳೋ. ನೀ ಬೇರೆಯವನಾಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಫ್ರೆಂಡ್ ಆಗಿದ್ರೆ ಹೊಡಿತಿದ್ದೆ. ನಿನ್ ಕೈಲಿ ಹೊಡ್ಯಕ್ಕಾಗಲ್ಲ. ನಮ್ಮ ಹುಡುಗಿ ನಮ್ಮ ಹುಡುಗಿ ಈಗ ಇಂಡಸ್ಟ್ರಿಯಲ್ ಕಾಣಿಸೋ 3 ಕಮಿಡಿಯನ್ಸ್, ಸಾಧು ಕೋಕಿಲ, ಚಿಕ್ಕಣ್ಣ, ಕುರಿ ಪ್ರತಾಪ್. ಆದ್ರೆ ಕಾಣಿಸ್ತಾ ಇರೋ 4ನೇ ಕಮಿಡಿಯನ್ ಈ ಪೊಲೀಸ್ ಪಾಟೀಲ್. ಮೈ ಮೇಲ್ ಪ್ರಜ್ಞೆ ಇರ್ಲಿ, ಇಲ್ಲ ಅಂದ್ರೆ ಕುಯ್ದು ಬಿಡ್ತೀನಿ. ಗೀತಾ ನಮ್ ಗೀತನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಕಣೋ ಪೊಲೀಸರು. ಅವಳ ಆ ತರ ಹುಡುಗಿ ಅಲ್ಲ ಸರ್. ನಾನು ಅವಳನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ ಸರ್. ಕೆಲಸ ಮಾಡೋಣ, ದಯವಿಟ್ಟು ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಇವನೇನೋ ಹಿಂಗ್ ತಗೊಂಡ್ ಮಾಡ್ತಾನೆ, ನಾವೇನ್ ಕಮ್ಮಿನ? ಗೀತಾ ಬೇರೆ ಅಲ್ಲ, ಸೀತೆ ಬೇರೆ ಅಲ್ಲ. ಅವಳು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ. ಅವಳನ್ನ ಏನು ಮಾಡಬೇಡಿ. ಏನಿ ನನ್ನ ಮಕ್ಕಳು ಗ್ಯಾಪಲ್ಲಿ ಕ್ಯಾಚ್ ಹಾಕತ್ತವ್ರಲ್ಲ ಸರ್. ಹಿಂದೇನಪ್ಪ ಸರ್, ಮುಂದಿನ ತಿಂಗಳು ನಂಗೂ ಗೀತಾಗೂ ಮದುವೆ ಫಿಕ್ಸ್ ಆಗಿದೆ ಸರ್. ಹ್ಞೂ ಸರ್. ಸರ್, ನೀವು ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವಳು ಭಾಳ ಕತ್ಲಾಗ್ಬಿಡುತ್ತೆ. ಅವಳು ಬದಲಿ ನನ್ನ ಅರೆಸ್ಟ್ ಮಾಡಿ ಸರ್. ನನ್ ಗಲಿಗಾಕಿ ಸರ್. ಇವರಿಬ್ಬರನ್ನ ಗಲ್ಗಾಕ್ಬಿಡಿ, ನಾನು ಅವಳು ಬಾಳ್ ಕೊಡ್ತೀನಿ. ಅಯ್ಯೋ ಕಳ್ಳನ ಮಕ್ಕಳ. ಆ ಗೀತಾ ಯಾರು ಅಂತ ಗೊತ್ತೇನ್ರ ನಿಮ್ಗೆ? ಗೀತಾ ನನ್ನ ಬಾಳಿನ ಸಂಗೀತ ಸರ್. ಗೀತಾ ನನ್ನ ಬಾಳಿನ ರಚಿತಾ ಸರ್. ಗೀತಾ ನನ್ನ ಬಾಳಿನ ಗುರುಕಿರಣ್ ಸರ್. ನನ್ನ ಮಾತು ಕೇಳಿಸ್ಕೊಳ್ಳಿ ಇಲ್ಲಿ. ಗೀತಾ ನನ್ನ ಮಗಳು ಕಂಡ್ರ. ಇವನೇ ಪೊಲೀಸರಿಗೆ ಏಪ್ರಿಲ್ ಫೂಲ್ ಮಾಡಿ ಅಲ್ಲ ಸರ್. ಸರ್, ಹೆಣ್ಮಗು ಬಹಳ ಅನ್ಯಾಯ ಆಗ್ಬಾರ್ದು ಅಂತ ನಾವ್ ಹಂಗಂದ್ವಿ ಸರ್. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ನೀವು. ಓಕೆ ಸರ್, ಕಣ್ಣು ಮುಚ್ಚಿ. ಓಕೆ, ನಾವು ಕಾಣಿಸ್ತಿದೀವ? ಇಲ್ಲ. ಮತ್ತೆ ಹೋಗಿ. ಓಕೆ. ನಮ್ಮ ಹುಡುಗಿ ನೋಡೋಣ. ಚಾಲೆಂಜ್. ನೋಡಿ ಸರ್, ಇವಳನ್ನ ಪಟಾಯಿಸ್ಬೇಕು ಅಂತ ಇವಳು ಮನೆ ಮುಂದೆನೆ ಚಪ್ಪಲಿ ಅಂಗಡಿ ಓಪನ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ಟೀ ಅಂಗಡಿನೇ ಇರ್ಲಿಲ್ವಲ್ಲ, ಇದು ಹೆಂಗ್ ಬಂತು? ನಮಗೇನ್ ಒಂದ್ ಟೀ ಕುಡಿದ್ರೆ ಆಯ್ತು. ಹಲೋ, ಎಕ್ಸ್ಕ್ಯೂಸ್ ಮೈ. ಎಸ್, ಒಂದ್ ಟೀ ಕುಡಿ. ತಗೊಳ್ಳಿ ಸರ್. ನಾಚಿಕೆ ಆಗಲ್ವೇನು? ಅವಳು ಸಲುವಾಗಿ ಟೀ ಅಂಗಡಿ ಓಪನ್ ಮಾಡಿದೀಯ? ತಾವೇನ್ ಶಾಪಿಂಗ್ ಮಾಲ್ ಇಟ್ಟಿದ್ದೀರಾ ಮಗಲು? ಹೌದು, ಡಿ ರಾಜ್ ಅಲ್ಲ. ಅವನಿಗೆ ಹುಡುಗಿರ್ನ ಪಟಾಯಿಸ್ಕೊಳ್ಳುವಂತ ಕೆಪಾಸಿಟಿ ಇಲ್ಲ. ಅದಕ್ಕೆ ಅವನು ಊರ್ ಬಿಟ್ಟು ಹೋಗಿದ್ದಾನೆ. ಹೌದೌದು. ಸೀರೆ, ಲಂಗ, ಬ್ಲೌಸ್, ಜಾಕೆಟ್, ಪೆಟಿಕೋಟ್. ಅಯ್ಯೋ, ಹೊರಗ್ ನಡ್ರಿ. ಏನ್ರಿ ನೀವು ಮನೆ ಒಳಗಡೆ ನುಗ್ತೀರಾ? ಏನು ಹೇಳಿ ಇವಾಗ? ಮೇಡಮ್,
ಟಾಪು 30, ಬಾಟಮು 40, ಎರಡು ಸೇರಿ ಹೋಲ್ಸೇಲ್ ಆಗಿ 20 ರೂಪಾಯಿಗೆ ಐರನ್ ಮಾಡಿ ಬಿಡ್ತೀನಿ. ಇಲ್ಲೇ ಇರಿ, ತರ್ತೀನಿ. ನೀವೇನ್ರು ಇವಳಿಗೋಸ್ಕರ ಈ ಲೆವೆಲ್ಗೆ ಇಳಿದ್ಬಿಟ್ಟಿದ್ದೀರಾ? ನಾವು ತುಂಬಾ ಹೈ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀರ ನಾವು. ಸೀರೆ, ಲಂಗ, ಜಾಕೆಟ್, ಬ್ಲೌಸ್, ಪೆಟಿಕೋಟ್, ಗರಂ ಚಾಯ್ ಗರಂ ಚಾಯ್ ಗರಂ ಚಾಯ್ ರೇ ಚಾಯ್ ಚಾಯ್ ಚಾಯ್. ಅಲ್ಲ ನಾವೇನೋ ಪದ ಇತ್ತು ಕೂಗ್ಬಿಟ್ಟು ಇವನೇನಂತ ಕೂಗ್ತಾನೋ. ಚಪ್ ಚಪ್ಲಿ ಚಪ್ ಚಪ್ಲಿ ಯಾಕೆ ಸ್ಲಿಪ್ಪರ್. ಧೀರಾಜ್ ಅವ್ರೆ, ಮೇಡಮ್ 5 ಟಾಪ್ 2 ಪ್ಯಾಂಟ್ ಇದೆ. Okay. ಇಸ್ತ್ರಿ ಮಾಡ್ಕೊಟ್ಬಿಡಿ. 2 ನಿಮಿಷದಲ್ಲಿ ಐರನ್ ಮಾಡಿಬಿಡ್ತೀನಿ. ಮೇಡಮ್ ಚಪ್ಲಿ ತಗೊಳಲ್ವಾ? ಅದ್ ಚೆನ್ನಾಗಿದೆ, ಅದ್ ತೋರ್ಸಿ. ಇದಾ? ಹಾ, ಇದು ನನ್ನ ತೊಡೆ ಚರ್ಮದಿಂದ ಮಾಡಿದ್ದು. ಮತ್ ಬೆಳ್ಳಗೆ ಇದೆ. ಚರ್ಮ ಉಲ್ಟಾ ಮಾಡಿ ಹೊಲ್ದಿದ್ದು. ಹಾಕೊಳ್ಳಿ. ಅಷ್ಟೇ ಯಾಕೆ ಪರದಾಡ್ತೀರಾ? ನಾನಿಲ್ವಾ? ಆಹಾ, ಈ ಚಪ್ಲಿ ಅದೆಷ್ಟು ಅದೃಷ್ಟ ಮಾಡಿದೆ. ಈ ಸುಂದರವಾದ ಕಾಲನ್ನು ಮುಟ್ಟುತ್ತಿದೆ. ನೆಕ್ಸ್ಟ್ ನಿನ್ ಕೆನ್ನೆ ಮುಟ್ಟುತ್ತೆ. ಮೇಡಮ್ ತಗೊಳ್ಳಿ ಮೇಡಮ್, ಗರಂ ಚಾಯ್ 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 ಚಾಯ್. ಮೇಡಮ್ ಚಾ ಕುಡಿರಿ, ನಾನೇ ಸ್ವತಃ ಶುಗರ್ ತಯಾರು ಮಾಡಿ ಹಾಕಿದ್ದೀನಿ. ಹೌದಾ? ಹಾ ಮೇಡಮ್. ಇದು ಟೀ ಕುಡೋ ಟೈಮ್ ಏನೋ? ಗೂಬೆ ಅರ್ಥ ಆಗಲ್ವಾ? ಅದು ಕುಡಿಬಿಡಿ, ಕಲಗಚ್ಚು. ಹೌದಾ ಸರ್? ಟೀ ನೀರಿಂದ ಆಚೆ ಬಂದಿರೋ ಮೀನಿನ ಯಾಕೋ ನೀರ್ ಕಳ್ತೀಯಾ? ಮತ್ ನಂಗೆ ಸಟ್ ಮಾಡಿ ಕೊಡಿ ತಾನೆ ಮೇಡಮ್. ಇವನು ಟೀ ಕುಡೀರಿ, ತುಂಬಾ ಚೆನ್ನಾಗದೆ. ಬನ್ನಿ. ಗೆಟ್ ಔಟ್ ಗೆಟ್ ಔಟ್ ಗೆಟ್ ಔಟ್ ಗೆಟ್ ಔಟ್. ಬನ್ನಿ ಮೇಡಮ್. ಮೇಡಮ್ ತಗೊಳ್ಳಿ ಟೀ. ಅಲ್ಲ, ಈ ಟೀ ಅಂಗಡಿಯಿಂದ ಬರೋ ಇನ್ಕಮ್ ನಿಮ್ಗೆ ಸಾಲುತ್ತಾ? ಇವಳೇ ನಾನು ಕಿತ್ತೋದನ್ ಅನ್ಕೊಂಡ್ಲ ಹೆಂಗೆ? ಮೇಡಮ್ ಹಿಂಗೇನಂತೀರಾ ಮೇಡಮ್? ನಾಗರಬಾವಿಲಿ ದೊಡ್ಡ MB ಶಾಪಿಂಗ್ ಮಾಲ್ ಅಂತ ಇದೆ ಗೊತ್ತಾ? ಹ್ಞೂ ಇದೆ, ಅದ್ ನಿಮ್ದಾ? ಅಲ್ಲ, ಅದ್ರ ಎದುರುಗಡೆ ಇನ್ನೊಂದು ಟೀ ಶಾಪ್ ಇದೆ, ಅದು ನಂದೇ. ಅಂದಂಗೆ ಮೇಡಮ್, ನಿಮ್ಗೆ ಈ ಪ್ರೀತಿ ಬಗ್ಗೆ ಏನ್ ಅನ್ಸುತ್ತೆ? ಪ್ರೀತಿ ಒಂಥರ ಮಳೆ ತರ, ಬರ್ಬಾರ್ಡ್ ಟೈಮಲ್ಲೇ ಬರುತ್ತೆ. ನನ್ ನೋಡಿದ್ರಿ ಏನ್ ಅನ್ಸುತ್ತೆ? ಚಪ್ಪಲ್ ನಂಬರ್ 6 ಅನ್ಸುತ್ತೆ ಅಲ್ವಾ ಮೇಡಮ್? ಹೌದು. ಬನ್ನಿ, ಹಾರಾಕ್ತೀನಿ. ಅದನ್ನ ಪ್ಯಾಕ್ ಮಾಡ್ಬಿಡಿ. ಧೀರಾಜ್ ಅವರೇ, ನಾನೇ ದುಡ್ಡು ನಾಳೆ ಕೊಡ್ತೀನಿ. ಪರವಾಗಿಲ್ಲ ಮೇಡಮ್. ಮಗಳೇ, ಪೊಲೀಸ್ ಪಾಟೀಲ್ ಮಗಳೇ, ನಾನು ಅರ್ಜೆಂಟಾಗಿ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಮನೆ ಕಡೆ ಜೋಪಾನ. ಇತ್ತೀಚೆಗೆ ಬೀದಿ ನಾಯಿಗಳ ಕಟ ಜಾಸ್ತಿ ಆಗ್ಬಿಟ್ಟಿದೆ ಏರಿಯಾದಲ್ಲಿ. ಗೀತವ್ರೆ, ನೀವ್ ಯಾಕೆ ನನ್ನ ಕಷ್ಟನ ಅರ್ಥ ಮಾಡ್ಕೋತಲ್ಲ? ನೋಡಿ, ಈ ಪ್ರಪಂಚದಲ್ಲಿ ಎಲ್ರಿಗೂ 2 ಆಪ್ಷನ್ ಸಿಗುತ್ತೆ, ಒಂದು ಕತ್ತಲೆ ಮತ್ತೊಂದು ಬೆಳಕು. ನೀವ್ ಯಾಕೆ ಈ ಕತ್ತಲೆ ಕೋಣೆಲೆ ಕುಳಿತಾ ಬಿದ್ದಿದ್ರೋ ನನಗಂತೂ ಅರ್ಥ ಆಗ್ತಲ್ಲ. ನೋಡಿ, ಈ ಕೆಟ್ಟ ಪ್ರಪಂಚದಲ್ಲಿ ನಿಮ್ಗೊಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ, ನನ್ನಿಂದ ಬನ್ನಿ ಪ್ಲೀಸ್. ನೋಡಿ ಪ್ಲೀಸ್. ಹಲೋ ಬೇಬೆ, ಈ ಟೈಗರ್ ನಿನಗಾಗಿ ವೇಟಿಂಗ್. ಎಲ್ಲ ಹಕ್ಕಿಗಳು ರೆಕ್ಕೆ ಬಲ್ತ್ ಮೇಲೆ ಗೂಡಿಂದ ಆಚೆ ಹೋಗ್ತವೆ, ಆದ್ರೆ ನೀವೇ ನಿನ್ನ ಗೂಡಲ್ಲೇ ಇದ್ರ. ಬನ್ನಿ, ಕಮಾ. ಅಲ್ಲ, ಇವತ್ತೇ ಎಲ್ರು ನನ್ನ ಹಿಂದೆನೆ ಬೀಳ್ತಾ ಇದ್ದಾರೆ. ನನ್ನ ಟೈಮೇ ಸರಿಯಾಗಿಲ್ಲ. ಯಾಕ್ರಿ ಈ ಟೈಮ್ ಬಗ್ಗೆ ತಂಪೊತ್ನಲ್ಲಿ ಮಾತಾಡ್ತೀರಾ? ಈ ಟೈಮ್ ಅಂದ್ರೆ ಪಕ್ಕಾ 4:20. ಬೇಡಿ, ಒಂದ್ಸಲಿ ನಿಮ್ಮನ್ನ ನೋಡಿದ್ಕೇನೆ ಎದ್ದೇಳಕ್ಕಾಗ್ತಿಲ್ಲ, ಇನ್ನೊಂದ್ಸಲ ನೋಡಿದ್ರೆ ಸತ್ಯ ಹೋಗ್ತೀನಿ. ನೋಡಿ, ನೀವು ಸೋಮವಾರ ಸೋಮನಾಥ್ ದೇವಸ್ಥಾನದಲ್ಲಿ ಸಿಗ್ತೀರಾ ಅಂತ ಕಾಯ್ತಾ ಇದ್ದೆ, ನೀವು ಬರಲೇ ಇಲ್ಲ. ಮಂಗಳವಾರ ಮಂಗಳಗೌರಿ ವ್ರತ ಮಾಡಕ್ ಬರ್ತೀರಾ ಅನ್ಕೊಂಡಿದ್ದೆ, ಅವತ್ತೂ ಬರಲಿಲ್ಲ. ಬುಧವಾರ ಬಿಂದು ಮನೆಯಲ್ಲಿ, ಗುರುವಾರ ಗಿರಿಜಾ ಮನೆಯಲ್ಲಿ, ಶುಕ್ರವಾರ ಶುಭ ಮನೆಯಲ್ಲಿ, ಶನಿವಾರ ಸಾವಿತ್ರಿ ಮನೇಲಿ ಕಾದೆ, ಅವತ್ತು ನೀವು ಬರಲೇ ಇಲ್ಲ. ನೋಡಿ, ಭಾನುವಾರ ರಜಾ ದಿನ, ಅವತ್ತಾದ್ರೂ ಓಡಿ ಬಂದು ಗೊಳೋ ಅಂತ 1.5 ಲೀಟರ್ ಕಣ್ಣೀರು ಸುರಿಸಿ ನಿಮ್ಗೆ ನಾನೇ ಕರೆಕ್ಟು ಅಂತ ಗೊಳ ಆಡ್ಕೊಂಡಾಳೋ ಟೈಮ್ ಬರುತ್ತೆ ಅನ್ಕೊಂಡಿದ್ದೆ. ಆ ಟೈಮು ಬರಲೇ ಇಲ್ಲ. ನೋಡಿ, ಇವತ್ತು ಹೊಸ ಮುಂಗಾರು ಮಳೆ ತೋರಿಸ್ತೀನಿ, ಬನ್ನಿ.
ಸರ್? ಪ್ರೀತಿಸೋ ತಪ್ಪ ಸರ್? ಪ್ರೀತಿಸೋ ತಪ್ಪ ಹೇಳಿ. ಸಿನಿಮಾದಲ್ಲಿ ಪ್ರೀತಿ ಮಾಡ್ತಿರ್ಬೇಕಾದ್ರೆ ಚಪ್ಪಾಳೆ ಹೊಡ್ತೀರಾ, ಕ್ಲಾಪ್ ಹೊಡಿತೀರಾ, ವಿಜಲ್ ಹಾಕ್ತೀರಾ. ಅದೇ ಬ್ರೇಕಪ್ ಆದ್ರೆ ಕಣ್ಣೀರ್ ಹಾಕ್ತೀರಾ. ಹೌದು ಸರ್, ಮಳೆಗೆ ಭೂಮಿ ಮೇಲೆ ಪ್ರೀತಿ ಇಲ್ಲ ಅಂದಿದ್ದೆ, ವರ್ಷಕ್ಕೆ 6 ತಿಂಗಳು ಮಳೆ ಆಗ್ತಿತ್ತಾ ಸರ್? ಸರ್, ಯಾರಾದ್ರೂ ಲವರ್ಸ್ ಬಂದು ಮದುವೆ ಮಾಡಿ ಅಂತ ಬಂದ್ರೆ ನೀವೇ ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡಿ ಮದುವೆ ಮಾಡಿಸ್ತೀರಾ? ನಿಮ್ ಮಗಳು ಅಂದ್ರೆ ಉರ್ದು ಬಿಡ್ತಲ್ವಾ ಸರ್ ನಿಮ್ಗೆ? ಸರ್, ಪ್ರೀತಿಸೋ ತಪ್ಪ ಸರ್? ಪ್ರೀತಿಸೋ ತಪ್ಪ ಸರ್? ನೀವ್ ಹೇಳಿ ತಪ್ಪಾ ಸರ್? ಸ್ವಲ್ಪ ಹೊತ್ತು ಕೇಳಿಸ್ಕೊಳ್ಳಿ. ಪ್ರೀತಿಸೋದು ತಪ್ಪಲ್ಲ, ಮದುವೆ ಆಗಿರೋಳ್ನ ಪ್ರೀತಿಸೋದು ತಪ್ಪು. ಅಳಿಯಂದ್ರು ಫಾರಿನ್ ಅಲ್ಲಿ ಜಾಬ್ ಮಾಡ್ತಾರೆ, ನೆನ್ನೆ ತಾನೇ ಲ್ಯಾಂಡ್ ಆಗಿದ್ದಾರೆ, ಒಳಗಡೆ ಗಾರ್ಡನ್ ನಿದ್ರೆಯಲ್ಲಿದ್ದಾರೆ. ಅಯ್ಯೋ ಎದ್ಬಿಟ್ರಾ? ಬಂದೇರಿ? ಪೊಲೀಸ್ ಪಾರ್ಟಿ ನಿಂಗ ಬಸ್ಸು ಸಾಯೋ ಟೈಮಲ್ಲಿ ಗಂಗಾ ಜಲ ಸಿಕ್ಕಂಗ್ ಸಿಕ್ಕಿದ್ಲು. ಇನ್ನೇನೋ ಈಗ ಗತಿ. ನಾನು ಸಾಯ್ತೀನಿ. ಹೇ, ಸಾಯಕ್ಕಿಂತ ಮುಂಚೆ ಅಲ್ಲೋಡ. ಒಟ್ನಲ್ಲಿ ಲವ್ ಮಾಡೋದೇ ನಿಮ್ ಬಿಸ್ನೆಸ್ ಅಂತ ಆಯ್ತು ಅಲ್ವಾ ಬಸ್ಸು? 1 ನಿಮಿಷ, ಹೋರಾಟ ಮಾಡ್ತಾ ಇಲ್ಲ, ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಷ್ಟೇನೆ. ಅಲ್ಲ ತಾಯಿ, ಈ ತರ ಇವು ಹುಡುಗರು ನಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆ ಅಂತಂದ್ರೆ ಅವರು ಕನ್ಫ್ಯೂಸ್ ಆಗಿದ್ದಾರೆ. ಕನ್ಫ್ಯೂಸ್ ಹುಡುಗರು ಯಾವಾಗ ಆಗ್ತಾರೆ? ಕತ್ತಲ್ಲಿ ತಾಳಿ ಕಾಣಿಸಿಲ್ಲ ಅಂದ್ರೆ, ಇಲ್ಲ ಕಾಲು ಉಂಗ್ರ ಕಾಣಿಸ್ಲಿಲ್ಲ ಅಂದ್ರೆ ಯಾಕೆ ಹಾಕೊಂಡಿಲ್ಲ ನೀವು? ಇಲ್ಲ, ನನ್ ಗಂಡ ಸ್ವಲ್ಪ ಸಾಲ ಮಾಡಿದ್ರು, ಅಡವಿಟ್ಬಿಟ್ಟಿದ್ದಾರೆ, ಅದಕ್ಕೆ ಏನು ಹಾಕೊಂಡಿಲ್ಲ. ಇಲ್ಲಾಂದ್ರೆ ಹಾಕ್ತಾ ಇದ್ದೆ. ಹಣೆ ಮೇಲೆ ಕುಂಕುಮ, ಇಲ್ಲಿ ನೆತ್ತಿ ಮೇಲೆ ಕುಂಕುಮ ಇರ್ಬೋದಾಗಿತ್ತಲ್ಲ. ಗೊತ್ತಿದೆಯಲ್ಲ, ಅವ್ರನ್ನಂತ ಡೈರೆಕ್ಟ್ ಆಗಿ ಕೇಳ್ಬೋದಿತ್ತಲ್ಲ, ನಿಂಗ್ ಮದ್ವೆ ಆಗಿದ್ಯಾ ಅಂತ. ಹಿಂಗ್ ಸುತ್ತಿ ಬಳಸಿ ಎಲ್ಲ ಏನಕ್ ಮಾಡೋದು? ಸರಿ, ಇವ್ರು ಹೇಳ್ತಾ ಇರೋದು ಒಂದು ರೀತಿ ಸರಿಯಾಗೇ ಇದೆ. ಇವ್ರಿಗೆ ಕಷ್ಟ ಇತ್ತು, ಅಡ ಇಟ್ಟಿದ್ದಾರೆ. ಆದ್ರೆ ಈಗಿನ ಕಾಲದಲ್ಲಿ ಫ್ಯಾಷನ್ ಅದು ಇದು ಅಂತ ಕೆಲವರು ಹಾಕೊಳ್ಳಲ್ಲ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ನಡೆಯುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಹಾಕೊಳ್ಳೇಬೇಕು ಅಂತ ಏನಿಲ್ಲ. ಆದ್ರೆ ಹಾಕೊಂಡ್ರೆ ಈ ರೀತಿ ಕನ್ಫ್ಯೂಷನ್ ಆಗಲ್ಲ ಅಲ್ವಾ? ಇದ್ರ ಬಗ್ಗೆ ನಮ್ಮ ರಚಿತ್ ಅವ್ರು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸ್ಕಿಟ್ ತುಂಬಾನೇ ಇಷ್ಟ ಆಯ್ತು ನನಗೆ, ಎಸ್ಪೆಷಲಿ 3 ಜನ. 3 ಇಡಿಯಟ್ಸ್, ವಾಟ್ ಅ ನೇಮ್ ಮ್ಯಾನ್. ಚಿಲ್ಲೋ, ಧೀರಾಜ್ ಅಂಡ್ ನಮ್ಮ ಬಸು, 3 ಜನ ಕಾಂಪಿಟೇಷನ್ ಚೆನ್ನಾಯ್ತು. ಒಂದು ಹುಡುಗಿಗೆ ಶೋರ್ ಇದು ನಡ್ದೆ ಒಂದು ಹುಡುಗಿ ನೋಡಿದ ತಕ್ಷಣ ಫ್ರೆಂಡ್ ಸರ್ಕಲ್ ಅಲ್ಲೇ ಯೂಶ್ವಲಿ ಹೇಳ್ಕೊಡಲ್ಲ ಕೆಲವರು, ಬಟ್ ಒಳ್ಳೊಳ್ಳೆ ಇರುತ್ತೆ, ಈ ಹುಡುಗಿ ಚೆನ್ನಾಡೆ, ನಾವು ಟ್ರೈ ಮಾಡೋಣ ಅಟ್ಲೀಸ್ಟ್ ನಾವು ಅವಳನ್ನ ಲವ್ ಮಾಡೋಣ ಅಂತ. ಅದೇ ಆಗಿದ್ದು. ಆ್ಯಂಡ್ ನಮಗೂ ಗೊತ್ತಿರಲಿಲ್ಲ ನಿನ್ನ ಮದುವೆ ಆಗಿದೆ ಅಂತ. ಲಾಸ್ಟ್ಲೇ ಗೊತ್ತಾಗಿದ್ದು ನಮಗೂ ನಿನ್ನ ಮದುವೆ ಆಗಿರೋದು ಅಂತ. ಚಿಲ್ಲರ್, ನನಗೆ ನೀನು ಹೇಳ್ದಂಥ ಡೈಲಾಗ್ಸ್ ತುಂಬ ಇಷ್ಟ ಆಯಿತು. ಚಿಲ್ಲರ್, ಮುಂಗಾರು ಮಳೆ ಲೈಕ್ ಗಣೇಶ್ ಅವರ ಕ್ಯಾರೆಕ್ಟರಲ್ಲಿ ಬಂದು ಡೈಲಾಗ್ಸ್ ಹೇಳಿದಲ್ಲ, ಇಟ್ ವಾಸ್ ವೆರಿ ಗುಡ್, ವೆರಿ ನೈಸ್, ವೆರಿ ಗುಡ್, ವೆರಿ ಎಂಟರ್ಟೈನಿಂಗ್ ಕಂಡ್ರು. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ರಚಿ. ಗುರೂಜಿ, ನನಗೆ ಮಾರಲ್ ಇಷ್ಟ ಆಯ್ತು ತುಂಬಾ. Love ಪ್ರೀತಿಸೋ ಮಾಡೋ ತಪ್ಪಲ್ಲ, ಮದುವೆ ಆದ ಹುಡುಗಿನ ಪ್ರೀತಿಸೋ ತಪ್ಪು. ಹುಡುಗಿ ಮದುವೆ ಆಗಿದೆ ಇಲ್ವಾ ಅಂತ ಹೆಂಗ್ ಗೊತ್ತಾಗೋದು? ಗೊತ್ತಾಗಿಲ್ಲ ಸರ್ ನಮ್ಗೆ. ಅದೇ ಹೆಂಗ್ ಗೊತ್ತಾಗೋದು? ಕೇಳ್ಬೇಕು ಸರ್, ಫಸ್ಟ್ ಹೋಗಿ ಕೇಳ್ಬೇಕಾಗಿದೆಯಾ ಇಲ್ವಾ? ಒಂದು ಮಾಂಗಲ್ಯ ಅಳವಿಟ್ಟಿದ್ದಾರೆ, ಹಳದಿ ದಾರ ಕಟ್ಬೋದಿತ್ತಲ್ವಾ? ಹೌದಲ್ಲ, ಅದನ್ನು ಅಡ ಇಟ್ಟಿದ್ದಾರೆ ಸರ್. ಅಂದ್ರೆ ಗಂಡ ಫಾರಿನ್ಗೆ ಹೋಗಿದ್ರಲ್ಲ, ಅವ್ರು ಬಂದ್ಮೇಲೆ ಕಟ್ಟಿಕೊಳ್ಳುವ ಅಂತ. ಫಾರಿನ್ ಕಲ್ಚರ್ ಇನ್ನ ಎದ್ದಿಲ್ವಾ ಅವರು? ಒಳಗಡೆ ಇದ್ದಾರೆ. ಹೇಳಲ್ವಾ? 3 ಜನ ಚೆನ್ನಾಗಿತ್ತು. ನಾನ್ ಸಿಂಕ್ ವಾಸ್ ಆಸ್ ಯೂಶುವಲಿ ನಾನ್ ಸಿಂಕ್. ಡೆಫಿನೆಟ್ಲಿ ಎಂಟರ್ಟೈನಿಂಗ್ ಸ್ಕಿಟ್ ಚೆನ್ನಾಗಿತ್ತು. ಐ ಥಿಂಕ್ ಇಟ್ ವಾಸ್ ಪೋರ್ಟ್ರೇಡ್ ವೆರಿ ವೆಲ್, ಪರ್ಫಾರ್ಮ್ಡ್ ವೆರಿ ವೆಲ್. ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಗುರುಜಿ, ರಚಿ, ಈ ವಾರದ ಎಲ್ಲ ಸ್ಕಿಟ್ಗಳನ್ನ ನಾವು ನೋಡಾಯ್ತು. ಈಗ ಅತ್ಯುತ್ತಮ ಸ್ಕಿಟ್ ಹಾಗೂ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ದಯವಿಟ್ಟು ಅದನ್ನ ಅನೌನ್ಸ್ ಮಾಡೋದಕ್ಕೆ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಗುರುಜಿ, ರಚಿ, ಈ ವಾರದ ಅತ್ಯುತ್ತಮ ಸ್ಕಿಟ್ ಯಾವುದು? ಈ ವಾರದ ಅತ್ಯುತ್ತಮ ಸ್ಕಿಟ್ ನಾನು ಆಕ್ಷನ್ ಮಾಡಿ ತೋರಿಸ್ಲಾ? ಓಕೆ. ಮದುವೆ ಬೇಡ. ಈ ವಾರದ ಅತ್ಯುತ್ತಮ ಸ್ಕಿಟ್ ಮದುವೆ ಬೇಡ. ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ಕೆ ಸ್ವರ್ಗ. 3 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ.
ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ ಮಜವೋ ಮಜ ಭಾರತ ಮಜವೋ. ಈಗ ಈ ವಾರದ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಎಸ್ ಗುರುಜಿ. ಸ್ವಲ್ಪ ಟೆನ್ಷನ್ ಇಲ್ಲೋ? ನನಗೆ ಯಾಕೋ ಮುದುಕಿ ಮೇಲೆ ಪ್ಯಾರಿಗೆ ಆಗ್ಬಿಟ್ಟೈತೆ. ಮಜವೋ ಮಜ ಭಾರತ ಮಜವೋ ಮಜ ಭಾರತ ಮಜವೋ ಕಂಗ್ರ್ಯಾಚುಲೇಷನ್ಸ್ ರಾಘು. ಮಜವೋ ಮಜ ಭಾರತ. ಈ ವಾರದ ಎಪಿಸೋಡ್ಗಳನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಒಂದು ನಿಮಿಷ, ಶೇಷಪ್ಪನವ್ರೆ, ಈ ಸಂಚಿಕೆಯನ್ನ ಮುಗಿಸೋದಕ್ ಮುಂಚೆ ನಾನು ಈ ಕ್ಷಣ ಹೇಳೋದು ಅಂತಂದ್ರೆ, ಇಲ್ಲಿ ಮತ್ತೆ ಪ್ರತಿಭಟನೆಯನ್ನ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಬಂದು ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ. ಸಂಚಿಕೆ ಮುಗಿಬಾರ್ದು 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 ಅಂತಾನೆ ನಾನು ಪ್ರತಿಭಟನೆ ಮಾಡ್ತೀನಿ ಮಾಡ್ತೀನಿ. ಈ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಮಜಾ ಭಾರತ ಯಾವತ್ತು ನಿಲ್ಬಾರ್ದು ನಿಲ್ಬಾರ್ದು ನಿಲ್ಬಾರ್ದು. ಶೇಷಪ್ಪನವ್ರೆ, ನೀವು ಮುಗಿಸೋ ಹಾಗಿಲ್ಲ. ಶೇಷಪ್ಪನವರ ಹೋರಾಟ ನಿರಂತರವಾಗ್ಲೇ ನಡೀತಾನೆ ಇರುತ್ತೆ. ಮಜಾ ಭಾರತದಲ್ಲಿ ಕೂಡ ಮಜಾ ನಿರಂತರವಾಗೇ ಇರುತ್ತೆ. ನೀವಂತೂ ತಲೆ ಕೆಡ್ಸ್ಕೊಳ್ಳೇಬೇಡಿ. ನೋಡ್ತಾ ನೋಡ್ತಾ ವಾರ ಮುಗ್ದೇ ಹೋಗ್ಬಿಡುತ್ತೆ. ಶನಿವಾರ ಬಂದೇ ಬರುತ್ತೆ. ನಾವಂತೂ ಬಂದೇ ಬರ್ತೀವಿ. ಮತ್ತಷ್ಟು ಮನರಂಜನೆಗಳ ಜೊತೆಗೆ ಶನಿವಾರ ರಾತ್ರಿ 9 ಗಂಟೆಗೆ ಮತ್ತೆ ಸಿಗೋಣ. ನಮಸ್ಕಾರ, ಶುಭರಾತ್ರಿ.